ಹೊಸ ವಿಬಿಜಿ ರಾವ್ಜಿ ಯೋಜನೆಯಿಂದ ಜನರಿಗೆ ಸಮಸ್ಯೆ ಇಲ್ಲ, ಸಮಸ್ಯೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನವರಿಗೆ ಅಂತ ಹೇಳಿ ಕೋಲಾರದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು, ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಇನ್ಮುಂದೆಯೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೇರವಾಗಿ ಜವಾಬ್ದಾರಿ ಇರುತ್ತೆ. ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಗ್ರಾಮ ಸಭೆಯಲ್ಲೇ ತೀರ್ಮಾನ ಆಗುತ್ತೆ. 1 ವಾರದ ಒಳಗೆ ಆ ಹಣ ಅವರ ಖಾತೆಗೆ ಬರುತ್ತೆ. ಇನ್ನು ಎಲ್ಲ ಯೋಜನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಈ ಯೋಜನೆ ಇಡೀ ದೇಶದಲ್ಲೇ ಇದೆ. ಇದನ್ನ ಕಾಂಗ್ರೆಸ್ ಮಾತ್ರ ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಕೋರ್ಟ್ಗೂ ಹೋಗಲಿ, ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಿ. ವಿಶೇಷ ಅಧಿವೇಶನದಲ್ಲಿ ಅವರ ಅಂಗಿ ಹರಿಯೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥದ್ದು ಯಾರು ಸ್ವತಂತ್ರ ಹೋರಾಟಗಾರರಿದ್ರು ಅವರು 100 ರೂಪಾಯಿಗಳನ್ನು ಹಾಕಿ ಆ ಕಾಲದಲ್ಲಿ ಒಂದು ಪತ್ರಿಕೆಯನ್ನು ತಂದರು. ಅದನ್ನ ನೆಹರೂರವರು ಸಹಭಾಗಿತ್ವ ಮಾಡಿ ಅದಿದ್ದ ಆಸ್ತಿ ಎಲ್ಲ ಇವತ್ತು 20 ರಿಂದ 25 ಸಾವಿರ ಕೋಟಿ ಆಗಿದೆ. ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ, 90 ಕೋಟಿ ರೂಪಾಯಿ ಅವ್ರ ಅಕೌಂಟ್ ದುಡ್ಡನ್ನ, ಅಂದ್ರೆ ಇದ್ರ ದುಡ್ಡು ಯಾವತ್ತೂ ಪಕ್ಷದ ಅಕೌಂಟ್ ದುಡ್ಡನ್ನ ಯಾವುದಕ್ಕೂ ಬೇರೆ ಅಕೌಂಟ್ ಹಾಕಕ್ ಬರೋದೇ ಇಲ್ಲ. ಆದ್ರೆ ಅದರಲ್ಲಿ ಹಾಕಿ ಹೊಡ್ಕೊಳ್ತಾರೆ. ಇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ. ಯಾರು ರಾಹುಲ್ ಗಾಂಧಿಗೆ ಅವ್ರ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಏನು ಸಂಬಂಧ ಇಲ್ಲ ಅದ್ರ ಮೇಲೆ. ಇವರು ಹಿಡಿತ ಸಾಧಿಸಬೇಕು ಅಂತ ಕೇವಲ 50 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಂಗ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಅದರಲ್ಲಿ ಇದ್ದವ್ರು ಎಲ್ಲರನ್ನೂ ತೆಗೆದು ಈಗಿರೋ AICC ಅಧ್ಯಕ್ಷರನ್ನ ಒಬ್ಬ ಸದಸ್ಯ ಅಂತ ಮಾಡ್ಕೊಂಡು ಇವ್ರು ಇಷ್ಟೇ ಮಾಡ್ಕೊಂಡು ಈಗ ಅದನ್ನ ಇವರು ಹೊಡ್ಕೊಂಡ್ಬಿಡ್ತಾರೆ. ದೊಡ್ಡ ಆಸ್ತಿ ಅದು, ಮಿನಿಮಮ್ 25 ಸಾವಿರ ಕೋಟಿ ಇವತ್ತು ಬಾಳ್ತಕ್ಕಂಥ ಆಸ್ತಿ. ಇದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋರು ಗೊತ್ತಾಗ್ತದೆ, ಮಾಜಿ ಸಚಿವರು ಮತ್ತೆ ರಾಜ್ಯಸಭಾ ಮೆಂಬರ್ ಇರ್ತಾರೆ, ಅವ್ರು ಗೊತ್ತಾಗುತ್ತೆ. ಅವ್ರು ಹೋಗಿ ಹಾಕೋ ಕೇಸು ಇಲ್ಲಿ ಬಿಜೆಪಿ ಹಾಕಿದ ಕೇಸ್ ಅಲ್ಲ. ಅವ್ರು ಸಿಕ್ಕಾಕೊಂಡು ನರಳುತ್ತಿದ್ದಾರೆ. ಈಗ ಹೇಳೋದು ಬಿಜೆಪಿ ನಮ್ಗೆ ಹಿಂಗೆಲ್ಲ ಮಾಡ್ತಾರೆ. ನಮ್ಮ ಬಿಜೆಪಿ ನಾವು ಕೇಸೇ ಹಾಕಿಲ್ಲ ಅವ್ರ ಮೇಲೆ, ಅಪವಾದ ನಮ್ಮ ಮೇಲೆ. ಯಾಕಂದ್ರೆ ದೇಶದ ಜನರಿಗೆ ನಾವು ಅಪರಾಧಿಗಳು ಕೊಟ್ಟಾಗ ಮಾಡ್ತಿದ್ದಾರೆ, ಅದು ನಮ್ಗೆ ಸಂಬಂಧ. ಇದಕ್ಕೆ ಇವತ್ತದು ಪತ್ರಿಕೆ ನಿಂತೋಗಿದೆ, ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ಆ ಪತ್ರಿಕೆ ನಡೀತಾ ಇಲ್ಲ, ಸರ್ಕ್ಯುಲೇಷನ್ ಇಲ್ಲ. ಈ ಇಡೀ ದೇಶದಲ್ಲಿ ಯಾವ ರಾಜ್ಯದ ಕಡೆಯಿಂದನೂ ಅದಕ್ಕೆ ಜಾಹೀರಾತು ಯಾರು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕೋಟಿಗಟ್ಟಲೆ ಹಣ ಇದನ್ನು ಇಲ್ಲಿನ ಪತ್ರಿಕೆಗಳಿಗೆ ಕೊಡೋದು. ಇಲ್ಲಿ ಪತ್ರಿಕೆಗಳು ನಡೆಸೋದ್ ಕತೆ ಪಾಪ ಎಷ್ಟು ಕಷ್ಟ ಅಂತ ನಮಗ್ ಗೊತ್ತಿದೆ. ಇವ್ರಾಗಿ ನ್ಯಾಷನಲ್ ಹೆರಾಲ್ಡ್ ಕೊಟ್ಟರು. ನ್ಯಾಷನಲ್ ಹೆರಾಲ್ಡ್, ಈ ಡೆಕ್ಕನ್ ಹೆರಾಲ್ಡ್ ಇದೆಯಲ್ಲ, ಎಷ್ಟೋ ದೊಡ್ಡ ಪತ್ರಿಕೆ ಅದು. ಜನ ಅದರಿಂದ ನ್ಯೂಸ್ ನೋಡ್ತಾರೆ. ಅದು ಇಲ್ಲಿ ಬರೋದೇ ಇಲ್ಲ ಬೆಂಗಳೂರಿಗೆ. ಅಂತ ಪತ್ರಿಕೆ ನೀವು ಯಾಕೆ ದುಡ್ಡು ಕೊಟ್ರಿ? ಇಸ್ ಇಟ್ ನಾಟ್ ಎ ಲೂಟ್? ಇದು ಲೂಟಿ ಮಾಡ್ತಾ ಇರೋದಲ್ವಾ? ಅದು ಇದರಲ್ಲಿ ಸ್ವಜನ ಪಕ್ಷಪಾತ ಆಗಲ್ವಾ? ಕಾನೂನು ವಿರೋಧಿ ಅಲ್ವಾ? ಸಂವಿಧಾನ ವಿರೋಧಿ ಅಲ್ವಾ? That is why Congress party and its leaders are a problem. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.